ಹಾಗೆ ಲಾಖ ನಮ್ಮವ್ರು ಮಾಡಿಟ್ಟಿರೋ ಪದಾರ್ಥಗಳನ್ನೆಲ್ಲ ಅಂಬಾಸಂತೆ ಮಾರಾಟ ಕಳಿಸ್ಕೊಡು. ಅಚ್ಚ ಓಹೋ ಏನ್ ಬಹದ್ದೂರ್, ಎಲ್ರು ಲೈನ್ ಆಗೊಳ್ಳೆ ರೈಲು ಬಂದಿದ್ರಲ್ಲ, ಏನ್ ವಿಷಯ? ಸರ್ದಾರ್, ಈ ಕೆಲಸ ನಮ್ ಕೈಲಾಗಲ್ಲ. ಬೇಕಾದ್ರೆ ಖಜಾನ ಲೂಟಿ ಮಾಡು, ಯಾರನ್ನಾದ್ರೂ ತಲೆ ಉಳಿಸೋನು ಸೈ ಮಾಡ್ತೀವಿ. ಅದನ್ನ ಬಿಟ್ಟು ಬೆಳಗಿಂದ ಸಂಜೆ ತನಕ ಈ ಬುಟ್ಟಿ ಎಣಿಬೇಕಂದ್ರೆ ನನ್ನಿಂದ ಸಾಧ್ಯವಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದೆ ನಮ್ಗೆ ಸಿಗೋದು ಬರೀ ಪುಡ್ಗಾಸ ಅಷ್ಟೇ. ಈ ಸನ್ಯಾಸಿ ಜೀವನ ನನ್ನ ಕೈಲಾಗೋಲ್ಲ. ಬೇಕಾದ್ರೂ ಧರೋಣೆ ಮಾಡೋದು ಅವಕಾಶ ಕೊಡು. ಎಲ್ಲ ತಯಾರು ಮಾಡ್ಕೊಂಡೇ ಬಂದ್ಬಿಟ್ಟಿದೆ. ಹೌದು, ಇದು ನಿಮ್ಮ ಒಬ್ಬೊಬ್ಬರ ಅಭಿಪ್ರಾಯನೋ ಅಥವಾ ಎಲ್ಲರ ಅಭಿಪ್ರಾಯ ಅಲ್ಲ ಸರ್ದಾರ್. ಅದೇನಿದ್ರು ಇವ್ರದ್ದು ಮಾತ್ರ. ಮಂಗಲ್ ಸಿಂಗನ ಭೂತ ಇವ್ರನ್ನ ಇನ್ನೂ ಬಿಟ್ಟಿಲ್ಲ. ಹಂದಿ ಮುಂದೆ ಅಮೃತ ತಗೊಂಡು ಹೋಗಿಟ್ರೆ ಅದ್ರ ರುಚಿ ಗೊತ್ತಾಗುತ್ತೆ ಅದಕ್ಕೆ. ಆ ಗುಂಪಿಗೆ ಸೇರಿದವ್ರು ಇವರು. ಈಗ ನಿಮ್ಗೇನ್ರ ಕಷ್ಟ ಬಂದಿರೋದು? ಅರಸನ ಅಂಕೆ ಇಲ್ಲ, ದೇವದ ಕಾಟವಿಲ್ಲ ಅನ್ನೋ ಹಾಗೆ ಪೊಲೀಸ್ನವ್ರ ಕಾಟ ಇಲ್ಲ ನಿಮಗೆ. ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀರಿ, ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದೀರಿ, ಮಾನವಾಗಿ ಮರ್ಯಾದೆ ಬದುಕ್ತಾ ಇದ್ದೀರಿ. ಅದೇ ಇವರಿಗೆ ಬಂದಿರೋ ಕಷ್ಟ. ಏನ್ ಹೇಳಿದ್ರು ಈ ಸೋಂಬೇರಿ ಜೀವನ ನಮಗ್ ಬೇಕಾಗಿಲ್ಲ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತ? ನಾವು ಧರಣಿ ಮಾಡ್ಬೇಕು, ಲೂಟಿ ಮಾಡ್ಬೇಕು. ಅದು ಮಾತ್ರ ಇಲ್ಲಿ ಸಾಧ್ಯ ಇಲ್ಲ. ಹಾಗಿದ್ರೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ಹೊರಡ್ತೀವಿ, ನಾವು ಹೋಗ್ತೀವಿ, ನಾವು ಬರ್ತೀವಿ. ಹೋಗಿ ಇಲ್ಲಿಂದ. ಬಾ ಸಿಪಾಯಿ, ಲಖನ್ದಯ್ಯ ನೀನು ಬಾ. ಮಂಗಲ್ ಸಿಂಗ್, ಮಂಗಲ್ ಸಿಂಗ್, ಮಂಗಲ್ ಸಿಂಗ್, ಮಂಗಲ್ ಸಿಂಗ್. ಯಾರದು? ನೀವ ಯಾಕೆ ಇಲ್ಲಿ ಬಂದ್ರೆ? ಆ ರಾಮ್ ಸಿಂಗ್ ಎಲ್ಲಾರನ್ನು ಸನ್ಯಾಸಿಗಳನ್ನಾಗಿ ಮಾಡಿ ನೆಟ್ಟಿಗೆ ಸ್ವರ್ಗಕ್ಕೆ ಮೆಟ್ಲು ಕಟ್ತಿದ್ದಾನೆ. ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಸೇರ್ಕೊಳ್ಳೋಣ ಅಂತ ಬಂದ್ವಿ. ಶಾಬಾಷ್, ಬನ್ನಿ. ಈ ಮಂಗಲ್ ಸಿಂಗ್ ಗುಂಪಿನ ಬಾಗಿಲು ಹಳೆ ಸ್ನೇಹಿತರಿಗೋಸ್ಕರ ಸದಾ ತೆಗೆದೇ ಇರುತ್ತೆ. ನೀವೇ ಬಿಟ್ಟು ಬಂದ್ಮೇಲೆ ಮಿಕ್ಕವ್ರು ಇನ್ನೆಷ್ಟು ದಿನ ತಾನೇ ಇರ್ತಾರಲ್ಲಿ. ಕೊನೆಗೆ ಆ ರಾಮ್ ಸಿಂಗ್ ಒಬ್ಬನೇ ಆಗಿ ತಾನೇ ನಾಯಕ ತಾನೇ ಸೇವಕ ಆಗ್ಬೇಕಾಗಿ ಬರುತ್ತೆ. ಇದು ಖಂಡಿತ. ರಾಮ್ ಸಿಂಗ್, ನನ್ನನ್ನು ಅವಮಾನ ಮಾಡಿದ್ದಕ್ಕೆ ನಿನ್ನ ಮೇಲೆ ಸೇಡ್ ತೀರಿಸ್ಕೊಂಡೆ ಹೋದ್ರೆ ನನ್ನ ಹೆಸರು ಮಂಗಲ್ ಸಿಂಗೇ ಅಲ್ಲ.
ನನ್ನ ಹೆಸರು ಹೇಳ್ಕೊಂಡು ಹಳ್ಳಿಯಲ್ಲಿ ತರೋಡೆ ಮಾಡ್ತಾ ಇದ್ದಾನೆ ಆ ಮಂಗಲ್ ಸಿಂಗ್. ಹೌದು ಸರ್ದಾರ್. ಇಂಥ ಕುನ್ನಿಗಳಿಗೆಲ್ಲ ಅಯ್ಯೋ ಪಾಪ ಅಂದ್ರೆ 6 ತಿಂಗಳು ಆಯ್ತು ಕಮ್ಮಿ ಅಂತೆ. ಆವತ್ತೇ ಮುಗಿಸ್ಬಿಡ್ಬೇಕಾಗಿತ್ತವನ್ನ. ಇರ್ಲಿ, ಅವನೆಲ್ಲೇ ಅಡಿಗಿರ್ಲಿ, ಅವನ್ನ ಎಳ್ಕೊಂಬಂದು ಚಿಂದಿ ಮಾಡಿ ಹೊಡೆದು ಹತ್ತಿಗಳಿಗೆ ಹಾಕಿಬಿಡ್ತೀನಿ. ಭಾಯಿ, ಆ ಮಂಗಲ್ ಸಿಂಗ್ ಎಲ್ಲಿದ್ದಾನೆ ಅಂತ ದುಲಾರಿಗೆ ಗೊತ್ತು. ಅವಳು ಹೇಳ್ತಾಳೆ ಏನು ಅವನಿರೋ ನೆಲೆನ. ಖಂಡಿತವಾಗಿ ಹೇಳ್ತೀನಿ. ಅವನು ನನಗೆ ದ್ರೋಹ ಮಾಡಿದ್ದು ನಾನು ಸಹಿಸ್ಕೊಂಡಿದ್ದೆ. ಆದ್ರೆ ಈಗ ಇಡೀ ಗುಂಪಿಗೆ ದ್ರೋಹ ಮಾಡ್ತಿದ್ದಾನೆ. ಇನ್ನು ಅವನಿಗೆ ಕರುಣೆ ತೋರಿಸಿದ್ರೆ ಆ ಭಗವಂತ ಕೂಡ ಮೆಚ್ಚೋದಿಲ್ಲ. ಅವನಿರೋ ಜಾಗನ ನಾ ತೋರಿಸ್ತೀನಿ, ಬನ್ನಿ. ರಾಕ, ನಮ್ಮವನ್ನೆಲ್ಲ ಬಂದೂಕು ಸಮೇತ ಕರ್ಕೊಂಡು ನಮ್ಮನ್ನ ಹಿಬ್ಬಲ್ ಆಗ್ಲಿ ಸರ್. ಬಾ ಹೋಗೋಣ. सरदार, वो देखिए गाड़ी आ रही. ಯಾರ ನೀವು? ಯಾರಾದ್ರೂ ನಿನ್ಗೇನು? ಅಗೋ, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಕಣ್ಣೆ, ಅದರಲ್ಲೇ ಅವನು ಅಡಿಕೊಂಡಿದ್ದಾನೆ. ಚಪ್ಪ, ನೀವಿಬ್ರು ಇಲ್ಲೇ ಇರಿ. ನೀವಿಬ್ರು ಇವ್ರ ಜೊತೆನಲ್ಲೇ ಇರಿ. ಹಾಯೋ, ಬರೀ ನನ್ನ ಜೊತೆನಲ್ಲಿ. ಬೋಲು, ಕ್ಯಾ ಫೈಸ್ಲಾ ಕಿಯಾ? ನಾನು ಹೇಳ್ದಾಗೆ ನೀನ್ ಖುಲಾಸೆ ಮಾಡೋಕೆ ನಿನ್ ಮನೆಯಿಂದ 1 ಲಕ್ಷ ರೂಪಾಯಿ ಬರೋ ಹಕ್ಕಾಂತ ಬರೀತೇ ಇಲ್ವೋ? ಹಾಗಾದ್ರೆ ನಿನ್ ಪ್ರಾಣದ ಮೇಲೆ ಆಸೆ ಇಲ್ಲ. ಅಯ್ಯೋ ನಿನ್ ತಮ್ಮಯ್ಯಪ್ಪ, ನನ್ ಕೊಲ್ಬೇಡ, ನೀನ್ ಹೇಳ್ಬೇಕು ಹೇಳ್ತೀನಿ. ಹಾಗ್ ಬಾದಾರಿಗೆ ಆರಾಮ್ ಸಿಂಗ್ ಮತ್ತೆ ಅವ್ರ ಕುಂಬ ಇಲ್ಲಿಗೆ ಬರ್ತಾ ಇದ್ದಾರೆ. ಮಂಗಲ್ ಸಿಂಗ್, ಹೇ ಮಂಗಲ್ ಸಿಂಗ್! ಎಲ್ಲ ಓಡಿ ಹೋಗಿದ್ದಾರೆ. ಎಲ್ಲಿ ಹೋಗ್ತಾನ ನಮ್ ಕಣ್ ಹತ್ತಿ. ಈ ಸಲ ಮಾತ್ರ ಅವನ ಕಥೆನ ಮುಗಿಸ್ಬಿಡ್ಬೇಕು. ಬನ್ನಿ ಸದಾ ಸದಾ. ಮಂಗಲ್ ಸಿಂಗ್ ಗುಂಪಿನಿಂದ ಯಾವ್ದೋ ಕುರಿ ತಪ್ಪಿಸ್ಕೊಂಡು ಓಡೋಗ್ತಾ ಇತ್ತು. ಕರ್ಕೊಂಡು ಬಂದಿದ್ದೀನಿ ಸದಾ. ಸುಧಾಕರ, ಸುಧಾಕರ. ನನ್ನ ಹೆಸರು ನಿನಗೆ ಹೇಗೆ ಗೊತ್ತಾಯ್ತು? ಯಾರು ನೀನು? ನೋಡು, ಚೆನ್ನಾಗಿ ನೋಡು. ಮರ್ತು ಬಿಟ್ಯಾ? ನೀನು ನೀನು ರಾಮು, ರಾಮಣ್ಣ ಅಲ್ಲ? ಜ್ಞಾಪಕ ಇಟ್ಕೊಂಡಿದ್ದೀಯಲ್ಲ ರಾಮಣ್ಣ. ಸುಧಾಕರ, ರಾಮಣ್ಣ. ಸುಧಾಕರ, ರಾಮಣ್ಣ. 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 ಕ್ಷಮೆ, ಯಾತಕ್ಕೋಸ್ಕರ ಕ್ಷಮೆ? ನನ್ನ ತಂಗಿ ಶೀಲದ ಜೊತೆಯನ್ನೆಲ್ಲ ಆಟ ಆಡಿ ಅವಳನ್ನ ಈ ಲೋಕದಿಂದಾನೇ ಕಳಿಸ್ಬಿಟ್ಟಿಲ್ಲ, ಅದಕ್ಕೋಸ್ಕರ ಕ್ಷಮಿಸ್ಬೇಕಾ? ಇಲ್ಲ, ನನ್ನ ಹೆಂಡತಿ ಮಗಳನ್ನ ಜೀವಂತವಾಗಿ ಮನೆ ಸಮೇತ ಸುಟ್ಟು ಬೂದಿ ಮಾಡಿಬಿಟ್ಟಿಲ್ಲ, ಅದಕ್ಕೋಸ್ಕರ ಕ್ಷಮಿಸ್ಬೇಕಾ? ಹೇಳು, ಯಾತಕ್ಕೋಸ್ಕರ ಕ್ಷಮಿಸ್ಬೇಕು? ಯಾಕೆ ಕ್ಷಮಿಸ್ಬೇಕು ನಿನ್ನ? ಅಯ್ಯೋ, ನಾನು ಆಗಾಗ ನಿಮಗೆ ಹತ್ರ ಹೇಳ್ತಾ ಇದ್ನಲ್ಲ, ನನ್ನ ಬಾಳನ್ನೇ ಸರ್ವನಾಶ ಮಾಡಿದ ಒಬ್ಬ ಮಹನೀಯ ಇದ್ದಾನೆ ಅಂತ. ನೋಡಿ, ಇವನೇ ಬೇಟೆಗಾರ ಹುಡುಕೊಂಡು ಹೋದಾಗ ಮೃಗ ಸಿಗಲಿಲ್ಲ. ಈಗ ಆ ಮೃಗ ತಾನಾಗೆ ಬೇಟೆಗಾರನ ಹುಡುಕೊಂಡು ಬಂದಿದೆ. ಹೇಳಿ ಹೇಳಿ, ಹೇಗೆ ಯಾವ ರೀತಿ ನಾನು ಇವನ ಮೇಲೆ ಸೇಡನ್ನ ತೀರ್ಸ್ಕೋಬಹುದು ಅನ್ನೋದನ್ನ. ಇವನನ್ನು ತುಳ್ಕೊಂಡು ಮಾಡಿ ಕತ್ತರಿಸಬೇಕು ಅಂತ. ಇವನ್ನ ನೀರು ನೆರಳಿನ ಕಡೆ ಕೈ ಕಾಲುಗಳನ್ನು ಕತ್ತರಿಸಿ ನಾಯಿ ನರಿಗೆ ಹಾಕ್ಬೇಕು ಅಂತ. ಬಾ ಹೀಗೆ. ಈ ಬೇಟೆ ನನಗೆ ಸೇರಿತ್ತು. ನನ್ಕೊಳ್ಬೇಡ ರಮಣ್ಣ, 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 ರಮಣ್ಣ. ನಾಯಿ ಹೇಳ್ಕೊಂಡು ಹೋಗಿ ಕಟ್ಟು ಇವನನ್ನ ನಮ್ಮ ಬಿಡಾರದಲ್ಲಿ. ಇಲ್ಲಿ ತನಕ ನಾನು ಎಷ್ಟು ನೊಂದಿದ್ದೀನೋ ಇವನು ಅಷ್ಟೇ ನೊಂದು ಬೆಂದು ಸಾಯಲಿ. ಎಳ್ಕೊಂಡು ಹೋಗಿ.